ನಮಸ್ತೆ. ಸರೋಜ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಸಮಸ್ಥಿತಿ ಮಾಡೋದ್ರಿಂದ ಏನೇನು ಲಾಭ, ಯಾವ ರೀತಿ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಮುಂಚೆ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ. ವಿತೌಟ್ ಬ್ರಿಕ್ಕಲ್ಲಿ ಅದು ಮಾಡಿರೋದು. ವಿತ್ ಬ್ರಿಕ್ಕಲ್ಲಿ ಇವತ್ತು ಮಾಡಿ ತೋರಿಸ್ತೀನಿ. ಅದರಿಂದ ಇನ್ನೂ ಹೆಚ್ಚಿನ ಲಾಭ ಸಿಗುತ್ತೆ ನಿಮಗೆ. ಇನ್ನೂ ಏನೇನು ಲಾಭಗಳು ಸಿಗುತ್ತೆ ಅಂತ ಹೇಳ್ತಾ ಮಾಡ್ತೀನಿ. ಈಗ ನೋಡಿ, ಸಮಸ್ಥಿತಿ ಫಸ್ಟಿಗೆ ನಿಂತಿರ್ತೀವಿ ಹೀಗೆ. ಈಗ ನಿಂತ್ಕೊಂಡಾಗ ನೋಡಿ, ಸುಮ್ಮನೆ ನಿಂತಿದ್ದಾಗ ನೋಡಿ ಹೊಟ್ಟೆ ಹೀಗಿರುತ್ತೆ, ಅಂದರೆ ಈಚೆ ಬರ್ತಾ ಇರುತ್ತೆ, ಇದು ಸ್ಯಾಗ್ ಆಗ್ತಾ ಇರುತ್ತೆ. ಅಂದರೆ ಇದು ನಾವು ಬ್ರೀದ್ ಇನ್ ಮಾಡಿದಾಗ ಹೇಗೆ ಬರುತ್ತೋ ಆ ಥರ ಬರ್ತಿರುತ್ತೆ. ಈಗ ನೋಡಿ, ಇದನ್ನು ಟೈಟ್ ಮಾಡಿದಾಗ, ಕಾಲು ನೇರ ಮಾಡಿ ನಿಂತಾಗ ನೋಡಿ ಇದೆಷ್ಟು ಒಳಗೆ ಹೋಗುತ್ತೆ. ಅಂದರೆ ನಾನು ಬ್ರೀದ್ ಮಾಡ್ತಾ ಇರ್ತೀನಿ. ಇಲ್ಲಿ ಸಮಸ್ಥಿತಿ ಅಂದ ತಕ್ಷಣ ಈ ಥರ ಮಾಡಿಬಿಡಬೇಡಿ. ಇಲ್ಲಿ ಟೈಟ್ ಮಾಡಿದ್ರೆ ಅದು ಯೂಸ್ ಇಲ್ಲ. ಇದನ್ನು ಟೈಟ್ ಮಾಡಿರಬೇಕು. ಬ್ರೀದಿಂಗ್ ಚೆನ್ನಾಗಿ ನಡೀತಾ ಇರಬೇಕು. ಇದು ಹೊಟ್ಟೆ ಒಳಗೆ ಹೋಗಬೇಕು. ಇದು ಮಾಡೋದ್ರಿಂದ ಏನಾಗುತ್ತೆ, ವಿತ್ ಬ್ರಿಕ್ಕಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ವಿತೌಟ್ ಬ್ರಿಕ್ಕಲ್ಲಿ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಲಾಭ ಸಿಗುತ್ತೆ. ವಿತ್ ಬ್ರಿಕ್ಕಲ್ಲಿ ನೋಡಿ, ಇದನ್ನು ನೀವೇನು ಮಾಡಬೇಕಾಗಿಲ್ಲ. ಬ್ರಿಕ್ಕನ್ನು ಪ್ರೆಶ್ ಮಾಡಿದ್ರೆ ಸಾಕು, ತೈಸಿಂದ ಬೀಳದೇ ಇರೋ ಥರ. ಬಿದ್ದರೆ ನಿಮ್ಮ ಕಾಲ ಮೇಲೆ ಬೀಳುತ್ತಲ್ವ, ಅದರಿಂದ ಬೀಳಬಾರ್ದು ಅನ್ನೋ ದೃಷ್ಟಿ ತಲೆಯಲ್ಲಿ ಇರುತ್ತಲ್ಲ, ತಲೆಯಲ್ಲಿ ಯೋಚನೆ ಇರುತ್ತೆ ಬೀಳಬಾರ್ದು ಕಾಲ ಮೇಲೆ ಅಂತ. ಅದಕ್ಕೆ ಇದನ್ನು ಟೈಟ್ ಮಾಡಿರ್ತೀರ. ತೊಡೆಯಿಂದ ಒತ್ತಿದಾಗ ಏನಾಗುತ್ತೆ ನೋಡಿ, ಹೊಟ್ಟೆ ಎಷ್ಟು ಒಳಗೆ ಹೋಯ್ತು ನೋಡಿ, ಹೇಗೆ ನಿಂತಿದೆ. ಚೆಸ್ಟ್ ಭಾಗ ಎಷ್ಟು ಲಿಫ್ಟ್ ಆಗಿದೆ ನೋಡಿ. ಕಾಲು ನೇರ ಆಗ್ತಾ ಇರುತ್ತೆ. ಇಲ್ಲಿ ಕೈ ಎಳಿತಾ ಇರ್ತೀರ, ಅಂದರೆ ಸುಮ್ಮನೆ ಫ್ರೀ ಬಿಟ್ಟಿರ್ತೀರ. ಚೆಸ್ಟ್ ಭಾಗ ಚೆನ್ನಾಗಿ ಓಪನ್ ಆಗೋದ್ರಿಂದ ಚೆನ್ನಾಗಿ ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ನಡೀತಾ ಇರುತ್ತೆ. ಇದು ಮಾಡೋದ್ರಿಂದ ಯೂರಿನರಿ ಪ್ರಾಬ್ಲಮ್ ಏನಾರ ಇದ್ದರೆ, ಮತ್ತು ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಇತ್ತು ಅಂತಂದರೆ, PCOD ಸಮಸ್ಯೆ ಇತ್ತು ಅಂದರೆ, ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇತ್ತು ಅಂದರೆ, ಇದೆಲ್ಲ ಕಡಿಮೆ ಆಗುತ್ತೆ. ಇದನ್ನು ಅಭ್ಯಾಸ ಮಾಡಿ ವಿತ್ ಬ್ರಿಕ್ಕಲ್ಲಿ. ಅಂದರೆ ಯಾರ್ಯಾರ ಮನೇಲಿ ಬ್ಲಾಕ್ಸ್ ಇದೆ ಈ ಥರದ್ದು, ಅದನ್ನು ಯೂಸ್ ಮಾಡ್ಕೊಳ್ಳಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಗೇನು ಅನ್ನಿಸ್ತದನ್ನು ಕಮೆಂಟ್ಸಲ್ಲಿ ಹಾಕಿ. ನಂದು ಯೂಟ್ಯೂಬ್ ಚಾನಲ್ ನೋಡಿ. ನಮಸ್ತೆ.